ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ಗೆ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿದೆ. ಶಾಸಕಿ ಮನೆಗೆ ನುಗ್ಗಿ ಮರಳು ದಂಧೆಕೋರರು ಬೆದರಿಕೆ ಹಾಕಿದಂತೆ ಎಸ್ಪಿ ಕಚೇರಿಗೆ ಕಾರ್ಯಕರ್ತರ ಜೊತೆ ಬಂದು ಶಾಸಕಿ ಕರೆಮ್ಮ ದೂರನ್ನ ಕೊಟ್ಟಿದ್ದಾರೆ. ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ಗೆ ಪ್ರಾಣ ಬೆದರಿಕೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎಸ್ಪಿ ಕಚೇರಿಗೆ ಆಗಮಿಸಿ ಕಾರ್ಯಕರ್ತರ ಜೊತೆ ದೂರನ್ನ ಕೊಟ್ಟಿದ್ದಾರೆ. ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಹೋದಾಗ ಬೆದರಿಸಿದ್ರಂತೆ. ಆಮೇಲೆ ಕರೆಮ್ಮ ಮನೆ ಕಚೇರಿಗೂ ನುಗ್ಗಿ ಬೆದರಿಕೆ ಹಾಕಿದ್ರಂತೆ. ಶಾಸಕರಿಗೆ ಹೀಗಾದ್ರೆ ಜನರ ಗತಿಗೇನು ಅಂತ ಎಂಎಲ್ಎ ಕರೆಮ್ಮ ಪ್ರಶ್ನೆ ಮಾಡಿದ್ದಾರೆ. ಶ್ರೀನಿವಾಸ್ ನಾಯಕ್ ಎಂಬಾತನಿಂದ ಶಾಸಕಿಗೆ ಬೆದರಿಕೆಯನ್ನು ನೀಡಲಾಗಿದೆ. ಸಿಸಿಟಿವಿ ಸಾಕ್ಷ್ಯ ಕೊಟ್ಟು ಎಸ್ಪಿ ಡಿಸಿಗೆ ದೂರನ್ನ ದಾಖಲು ಮಾಡಿದ್ದಾರೆ ಶಾಸಕಿ. ಇನ್ನು ಈ ಬಗ್ಗೆ ಕ್ರಮವನ್ನ ತಗೊಳ್ತೀವಿ ಅಂತ ಹೇಳಿ ಎಸ್ಪಿ ಅರುಣಾಂಶು ಗಿರಿ ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಕಿಲ್ಲದೆ ಆ ಭಾಗದಲ್ಲಿ ಮರಳು ದಂಧೆಕೋರರು ಮರಳುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ತಡೆಯೋದಕ್ಕೆ ಹೋದಂತಹ ಶಾಸಕಿಗೆ ಈಗ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಇಲ್ಲಿ ಇಲ್ಲೀಗಲ್ ಆಗಿ ಸಾಕಷ್ಟು ಮರಳು ಹೊರಗೆ ಹೋಗಕತ್ತದ. ಅದನ್ನು ನಾನು ಯಾವತ್ತೂ ಅಕ್ರಮ ಮರಳು ಗಣಿಗಾರಿಕೆ ಇರಲಿ, ಅಕ್ರಮ ಚಟುವಟಿಕೆಗಳನ್ನು ನಾನು ಸಾರಾಸಗಟವಾಗಿ ಅದನ್ನು ನಾನು ವಿರೋಧಿಸ್ಕೊಂಡು ಬಂದೀನಿ. ಆದರೂ ಕೂಡ ನಿನ್ನೆ ಏಕಾಏಕಿ ಒಬ್ಬರು ಶಾಸಕರ ಮನೆಗೆ ನುಗ್ಗುತ್ತರ ಬೆಳಗ್ಗೆನೇ ಅಮಾವಾಸ್ಯೆ ದಿನ ಅವತ್ತು ಯಾರೂ ಕಾರ್ಯಕರ್ತರು ಇರೋದಿಲ್ಲ, ಜನರು ಇರೋದಿಲ್ಲ ಅನ್ನೋಂಥ ಒಂದು ವಿಷಯವನ್ನು ಅವ್ರು ತಿಳ್ಕೊಂಡು, ಅದು ನಾವು ಪೊಲೀಸ್ ಕಾಲೋನಿಯಲ್ಲೇ ನಮ್ಮ ಮನೆ ಇರೋದ್ರಿಂದ ಅದು ಬಂದದ್ದು. ಅದನ್ನು ವಿರೋಧಿಸಿ ಇವತ್ತು ನಾವೇನು ಅಧಿಕಾರಿಗಳಿಗೆ ದೂರು ಕೊಟ್ಟಿವಿ. ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳ್ಯಾರ. ಆದರೆ ನಮ್ಮ ಮುಖಂಡರು ಆ ಒಂದು ವಿಷಯವನ್ನು, ಆ ಪ್ರಕರಣದ ವಿರುದ್ಧವಾಗಿ ಎಲ್ಲ ನಮ್ಮಲ್ಲಿ ಇವತ್ತು ಕೇಸ್ ಬುಕ್ ಮಾಡ್ಯಾರ. ಅದನ್ನು ತನಿಖೆ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳ್ಯಾರ. ಇಲ್ಲಿ ಇಲ್ಲೀಗಲ್ ಆಗಿ ಸಾಕಷ್ಟು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಬಟ್ ನಾವು ಏನು ರಾತ್ರಿ ಗಸ್ತು ಇದೆ, ಎಲ್ಲೆಲ್ಲಿ ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್ ಆಫ್ ಅಕ್ರಮ ಮರಳು, ಅದನ್ನು ನಾವು ಕಾರ್ಯಾಚರಣೆ ಮಾಡಿ ವಿ ಆರ್ ಆಲ್ಸೋ ಡೂಯಿಂಗ್ ಮೋರ್ ಕೇಸಸ್. ಸುವಮೋಟೋ ಕೇಸಸ್ ಆಲ್ಸೋ ಆರ್ ಬೀಯಿಂಗ್ ಡನ್ ಬೈ ಅವರ್ ಕಾನ್ಸ್ಟೇಬಲ್ಸ್, ಪಾಪ ಬೀಟ್ ಕಾನ್ಸ್ಟೇಬಲ್ಸ್, ದೇ ಆರ್ ನೈಟ್ ಡೂಯಿಂಗ್ ದ್ಯಾಟ್. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಡನ್ ಟೋಟಲ್ 37 ಕೇಸಸ್. ಮೋರ್ ಕೇಸಸ್ ಆಲ್ಸೋ ವಿಲ್ ಬಿ ಡನ್. ಇನ್ನು ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ಗೆ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿದೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಜೊತೆಗೆ ಎಸ್ಪಿ ಕಚೇರಿಗೆ ಆಗಮಿಸಿ ಶಾಸಕಿ ಕರೆಮ್ಮ ನಾಯಕ್ ದೂರನ್ನ ದಾಖಲು ಮಾಡಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಯೋದಕ್ಕೆ ಹೋದಾಗ ಆಕೆಗೆ ಬೆದರಿಕೆ ಹಾಕಿದಾರಂತೆ. ಜೊತೆಗೆ ಆಕೆಯ ಮನೆಗೆ ಕಚೇರಿಗೆ ನುಗ್ಗಿ ಕೂಡ ಪ್ರಾಣ ಬೆದರಿಕೆಯನ್ನ ಹಾಕಿದಾರಂತೆ. ಶಾಸಕರಿಗೆ ಹೀಗಾದ್ರೆ ಜನರ ಗತಿ ಏನು ಅಂತ ಹೇಳಿ ಎಂಎಲ್ಎ ಕರೆಮ್ಮ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಶಾಸಕಿಗೆ ಈ ಗತಿ ಆಯಿತು ಅಂತಂದ್ರೆ ಜನಸಾಮಾನ್ಯರ ಗತಿಗೇನು? ಅಲ್ಲಿ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ? ಈಗ ಏನಂತ ಪ್ರಾಣ ಬೆದರಿಕೆ ಹಾಕಿದಾರಂತೆ? ಎಷ್ಟು ದಿನದಿಂದ ಅಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರಂತೆ? ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರಲ್ಲ, ದೂರಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಚೈತ್ರ, ರಾಯಚೂರು ಜಿಲ್ಲೆ ಅಂತ ಹೇಳಿದ್ರೆ ಒಬ್ಬ ಪ್ರದೇಶ ಅಂತ ಕರೀತಾರೆ. ಅಂದ್ರೆ ಎರಡು ನದಿಗಳ ಹಾದು ಹೋಗಿರತಕ್ಕಂತ ಪ್ರದೇಶ. ಅಂದ್ರೆ ಕೃಷ್ಣೆ ಮತ್ತು ತುಂಗಭದ್ರಾ ಎರಡು ನದಿಗಳು ಈ ರಾಯಚೂರು ಜಿಲ್ಲೆಯಲ್ಲಿ ಹರಿತವೆ. ಹೀಗಾಗಿ ಎರಡು ನದಿಗಳಿಂದಲೂ ಕೂಡ ಮರಳು ದಂಧೆಕೋರರು ಯಥೇಚ್ಛವಾಗಿ ಅಕ್ರಮವಾಗಿ ಮರಳುಗಾರಿಕೆಯನ್ನ ನಡೆಸ್ತಾರೆ ಎನ್ನುವಂಥದ್ದು ಮೊದಲಿನಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಒಂದು ಬಹುದೊಡ್ಡ ಆರೋಪ ಇತ್ತಿರ್ತಕ್ಕಂಥದ್ದು. ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು ದೇವದುರ್ಗ ಕ್ಷೇತ್ರದಲ್ಲಿ ಶಾಸಕಿಯಾಗಿ ಬಂದ ನಂತರದಲ್ಲಿ ಕೂಡ ಇವರು ಮೊದಲಿನಿಂದಲೂ ಕೂಡ ಅಕ್ರಮವಾಗಿ ಮರಳುಗಾರಿಕೆಯನ್ನ ಪ್ರಶ್ನೆ ಮಾಡ್ತಾನೆ ಬಂದಿದ್ರು. ಈ ವಿಚಾರವಾಗಿ ಕಳೆದ 2 ದಿನಗಳ ಹಿಂದೆ ಜಿಲ್ಲೆಯಲ್ಲಿ ಹೊಸದಾಗಿ ಬಂದಿರತಕ್ಕಂತಹ ಎಸ್ಪಿ ಅವರಿಗೆ ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು ದೂರನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ, ನನ್ನ ಕ್ಷೇತ್ರದಲ್ಲಿ ಅಂದ್ರೆ ದೇವದುರ್ಗ ತಾಲೂಕಿನಲ್ಲಿ ಕೃಷ್ಣ ನದಿಯಲ್ಲಿ ಯಥೇಚ್ಛವಾಗಿ ಅಕ್ರಮವಾಗಿ ಇವತ್ತು ರಾಯಲ್ಟಿ ಇಲ್ದೇನೆ ಸರ್ಕಾರಕ್ಕೆ ರಾಜಧನವನ್ನ ಕಟ್ಟದೇನೆ ಇವತ್ತು ಅಕ್ರಮವಾಗಿ ಮರಳನ್ನ ಸಾಗಿಸಲಾಗ್ತಾ ಇದೆ. ಇದನ್ನ ತಡೆಗಟ್ಟಬೇಕು ಅಂತ ಸಾಕಷ್ಟು ದಿನದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ತಡರಾತ್ರಿಯಲ್ಲಿ ಇವತ್ತು ಅಕ್ರಮವಾಗಿ ಮರಳನ್ನ ಸಾಗಾಟ ಮಾಡ್ತಾರೆ. ಇದನ್ನ ತಡಿಬೇಕು ಎನ್ನುವಂತ ನಿಟ್ಟಿನಲ್ಲಿ ಎಸ್ಪಿ ಅವರಿಗೆ ಒಂದು ದೂರನ್ನ ಕೊಡ್ತಾರೆ ಚೈತ್ರ. ಅದಾದ ನಂತರದಲ್ಲಿ ಈ ಮರಳನ್ನ ಹೊಡಿತಿರ್ತಕ್ಕಂಥವ್ರು ಇವತ್ತು ಮರಳಿನ ಅವಶ್ಯಕತೆಯು ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಇರತಕ್ಕಂಥದ್ದು. ಯಾಕಂದ್ರೆ ಕಟ್ಟಡಗಳು ಕೂಡ ಸಾಕಷ್ಟು ಅಲ್ಲಲ್ಲಿ ಕಟ್ತಾ ಇರೋದ್ರಿಂದ ಇವತ್ತು ಸರ್ಕಾರಿ ಕಟ್ಟಡಗಳಾಗಿರಲಿ, ಖಾಸಗಿ ಕಟ್ಟಡಗಳಾಗಿರಲಿ, ಎಲ್ಲಾ ಕಟ್ಟಡಗಳಿಗೂ ಕೂಡ ಇವತ್ತು ಮನೆ ಕಟ್ತಕ್ಕಂಥವ್ರು ಆಗಿರ್ಬೋದು, ಕಚೇರಿಗಳು ಕಟ್ತಕ್ಕ
ಎಲ್ಲದಕ್ಕೂ ಕೂಡ ಮರಳು ಅವಶ್ಯಕತೆ ಇದೆ. ಹಾಗಾಗಿ ನೀವು ಈ ರೀತಿಯಾಗಿ ಹೋಗಿ ಮರಳನ್ನ ತಡೆಗಟ್ಟಿ ಅಂತ ಹೇಳ್ತೀರಿ, ಆದ್ರೆ ರಾಯಲ್ಟಿಯನ್ನ ಕೊಡಿಸಿ, ರಾಯಲ್ಟಿ ಮುಗಿದು ಹೋಗಿದೆ, ರಾಯಲ್ಟಿಯನ್ನ ಕೊಟ್ಟು ಇವತ್ತು ಸರ್ಕಾರಕ್ಕೆ ನಾವು ರಾಜಧನವನ್ನೇ ಕಟ್ಟಿ ಹೊಡಿತೀವಿ, ನೀವು ಈ ಕ್ಷೇತ್ರದ ಶಾಸಕರು, ನಿಮ್ಮನ್ನ ಕೇಳಿದ್ರೆ ಮತ್ತೆ ಯಾರನ್ನ ಕೇಳೋಣ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಶಾಸಕರ ಮನೆಗೆ ನಾವು ಹೋಗಿದ್ವಿ ಎನ್ನುವಂತಹ ಒಂದು ವಿಚಾರವನ್ನ ಮರಳು ದಂಧೆಕೋರರು ಹೇಳ್ತಾರೆ. ಆದ್ರೆ ಇಲ್ಲಿ ಶಾಸಕರು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ದೂರಿನಲ್ಲಿ ಇವರು ಉಲ್ಲೇಖಿಸಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಾನು ಮನೆಯಲ್ಲಿ ಯಾರು ಇಲ್ದಿರ್ತ ಸಂದರ್ಭದಲ್ಲಿ ಕಚೇರಿ ಮತ್ತು ಮನೆ ಎರಡು ಒಂದೇ ಕಡೆ ಇದೆ ಚೈತ್ರ, ಅದು ಹೀಗಾಗಿ ಯಾರು ಇಲ್ಲದ ಸಮಯವನ್ನ ನೋಡಿಕೊಂಡು ಶ್ರೀನಿವಾಸ್ ನಾಯಕ್, ಹನುಮಂತು, ರವಿ, ಸುರೇಶ್ ಸೇರಿದಂತೆ 6ಕ್ಕೂ ಹೆಚ್ಚು ಜನ ಮತ್ತು ಅದರ ಜೊತೆಗೆ 60ಕ್ಕೂ ಹೆಚ್ಚು ಜನ ಅವರ ಮೇಲೆ ಇವತ್ತು ಇವರು ದೂರನ್ನ ನೀಡಿರ್ತಕ್ಕಂಥದ್ದು ಚೈತ್ರ. ಹೀಗಾಗಿ ಇವತ್ತು ಶ್ರೀನಿವಾಸ್ ನಾಯಕ್, ಹನುಮಂತ, ರವಿ, ಸುರೇಶ, ಅಮರೇಶ, ವೀರೇಶ್ ಗೌಡ ಸೇರಿದಂತೆ ಇತರೆ 60 ಜನರ ಮೇಲೆ ಶಾಸಕಿ ಕರೆಯಮ್ಮ ಜಿ ನಾಯಕ್ ಅವರು ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ SP ಏನು ಇವರಿದ್ದಾರೆ, ಈ ಹೊಸದಾಗಿ ಬಂದಿರತಕ್ಕಂಥ SP ಇದ್ದಾರೆ, ಅವರು ಈ ಒಂದು ದೂರನ್ನ ಸ್ವೀಕಾರ ಮಾಡಿಕೊಂಡು ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದನ್ನ ನಾನು ಪರಿಶೀಲನೆ ಮಾಡ್ತೇನೆ. ಜೊತೆಗೆ ನಾನು ಇಲ್ಲಿಗೆ SP ಆಗಿ ಬಂದ ನಂತರದಲ್ಲಿ 37 ಕೇಸುಗಳನ್ನ ಜಿಲ್ಲೆಯಲ್ಲಿ ಮರಳುಗಾರಿಕೆ ಮಾಡ್ತಕ್ಕಂಥವರ ಮೇಲೆ, ರಾಯಲ್ಟಿ ಇಲ್ಲದೆ ಸರ್ಕಾರಕ್ಕೆ ವಂಚಿಸ್ತಕ್ಕಂಥವರ ಮೇಲೆ 37 ಕೇಸ್ಗಳನ್ನ, ಪ್ರಕರಣಗಳನ್ನ ದಾಖಲಿಸಿ ಆ ಗಾಡಿಗಳನ್ನ ವಶಪಡಿಸಿಕೊಂಡಿದ್ದೀನಿ. ಈಗ ನಿಮ್ಮ ದೂರಿನ ಒಂದು ಏನು ಸಾರಾಂಶ ಇದೆ, ಇದರ ಮೇಲೂ ಕೂಡ ನಾನು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸ್ತೇನೆ ಅಂತಕ್ಕಂತಹ ಮಾತನ್ನ SP ಅವರು ಕೂಡ ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ ಚೈತ್ರ. ಇಲ್ಲಿ ಮತ್ತೊಂದು ಕಡೆ ನೋಡಿದ್ರೆ ಜನಪ್ರತಿನಿಧಿಗಳಿಗೆ ಈ ರೀತಿಯಾದಂತ ಆದ್ರೆ ಇವತ್ತು ಜನಸಾಮಾನ್ಯರ ಗತಿ ಏನು ಎನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಅನೇಕ ಜನ ಸಾಮಾಜಿಕ ಹೋರಾಟಗಾರರಾಗಿರ್ಲಿ ಅಥವಾ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥವರಾಗಿರ್ಲಿ, ಇವರೆಲ್ಲರೂ ಕೂಡ ಈ ಒಂದು ಮರಳುಗಾರಿಕೆಯನ್ನು ತಡೆಯಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರ್ತಾರೆ. ಜನಪ್ರತಿನಿಧಿ ಆದಂತವರ ಮೇಲೇನೆ ಈ ರೀತಿ ಆದ್ರೆ ನಮ್ಮ ಗತಿ ಏನು ಎನ್ನುವಂತಹ ಒಂದು ಸಾಮಾನ್ಯವಾದಂತ ಪ್ರಶ್ನೆ ಈಗ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಎದ್ದಿರ್ತಕ್ಕಂಥದ್ದು. ಹೀಗಾಗಿ ಅಕ್ರಮವಾಗಿ ಇವತ್ತು ಮರಳುಗಾರಿಕೆಯನ್ನ ತಡಿತಕ್ಕಂಥದ್ದು ಒಂದು ಸವಾಲಾಗಿದ್ರೆ, ಮತ್ತೊಂದು ಕಡೆ ಇವತ್ತು ರಾಯಲ್ಟಿಯನ್ನ ಕೊಟ್ಟು, ಅಂದ್ರೆ ರಾಯಲ್ಟಿ ನೀಡಿ ಇವತ್ತು ರಾಜಧನವನ್ನ ಸರ್ಕಾರಕ್ಕೆ ಕಟ್ಟಿಸಿಕೊಂಡು ಮರಳಿನ ಯಾರ್ಡ್ಗಳನ್ನು ತೆಗಿತಕ್ಕಂಥದ್ದು ಕೂಡ ಮತ್ತೊಂದು ಸವಾಲಿನ ಕೆಲಸ ಈ ಸದ್ಯಕ್ಕೆ ರಾಯಚೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ. ಕರೆಮ್ಮಜ್ಜಿ ಶಾಸಕಿ ಜೊತೆಗೆ ಒಂದು ಹೆಣ್ಣು, ಆ ಹೆಣ್ಣಿನ ಮನೆಗೆ ಹೋಗಿ ಈ ರೀತಿ ಗುಂಪು ಕಟ್ಕೊಂಡು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಶ್ರೀನಿವಾಸ್ ನಾಯಕ್ ಯಾರು, ಈತನ ಹಿನ್ನೆಲೆ ಏನು, ಜೊತೆಗೆ ಈತನ ಬೆನ್ನಿಗೆ ಯಾರಾದ್ರೂ ನಿಂತಿದ್ದಾರಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಆಗ್ತಾ ಇದ್ರು ಕೂಡ ಯಾರು ಕೂಡ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದೆ ಹೋಗಿಲ್ವಾ? ಪ್ರಶ್ನೆ ಮಾಡೋಕ್ಕೆ ಮುಂದೆ ಹೋದಂತಹ ಶಾಸಕಿ ಮೇಲೆಯೇ ಈತ ಬೆದರಿಕೆ ಹಾಕ್ತಾನೆ ಅಂತ ಹೇಳಿದ್ರೆ ಬೇನ್ ಬೇಕಾದ್ರೂ ಮಾಡೋದಕ್ಕೆ ಇವನು ಮುಂದೆ ಬರ್ಬೋದು ಅಂತ ಅನ್ಸುತ್ತಲ್ವಾ? ಚೈತ್ರ, ಇಲ್ಲಿ ನೋಡಿ, ನಮ್ಮ ಕರೆಮಜ್ಜಿ ನಾಯಕ್ ಅವರು ನಮ್ಮ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡತಕ್ಕಂಥ ಸಂದರ್ಭದಲ್ಲಿಯೇ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಈ ರೀತಿಯಾಗಿ ಅಕ್ರಮ ಮರಳುಗಾರಿಕೆಯನ್ನ ತಡೆಯೋದಕ್ಕೆ ಹೋದಂತವರನ್ನೇ ಇವತ್ತು ಈ ಶ್ರೀನಿವಾಸ್ ನಾಯಕ್ ಎಂಬಂತವರು ಕೋಣೆಗಳಲ್ಲಿ ಹಾಕಿ ಇವತ್ತು ಎಗ್ಗಾಮುಗ್ಗ ತಳಿಚಿದ್ರು ಎನ್ನುವಂತಹ ಒಂದು ಆರೋಪವನ್ನ ಮಾಡ್ತಾರೆ. ಜೊತೆಗೆ ರೌಡಿ ಅನ್ನುವಂತಹ ಪದವನ್ನು ಕೂಡ ಅವ್ರು ಬಳಸ್ತಾರೆ. ಹೀಗಾಗಿ ಇಲ್ಲಿ ಶ್ರೀನಿವಾಸ್ ನಾಯಕ್ ಅವರು ಯಾರು ಅಂತ ಹೇಳಿದ್ರೆ, ಅವರು ಕೂಡ ಪ್ರಭಾವಿ ರಾಜಕೀಯ ಕುಟುಂಬದ ಹಿನ್ನೆಲೆ ಹೊಂದಿರತಕ್ಕಂಥವ್ರು ಚೈತ್ರ. ಈಗ ಈ ಹಿಂದೆಲೂ ಕೂಡ ಅವರು ಕೂಡ ಅಕ್ರಮವಾಗಿ ಮರಳುಗಾರಿಕೆಯನ್ನು ಮತ್ತು ಯಾರ್ಡ್ಗಳನ್ನ ಮರಳಿನ ಯಾರ್ಡ್ಗಳನ್ನು ಕೂಡ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ತೆರೆದಿದ್ರು ಎನ್ನುವಂತಹ ವಿಚಾರವೂ ಕೂಡ ಬಯಲಿಗೆ ಬರ್ತದೆ. ಹೀಗಾಗಿ ಶ್ರೀನಿವಾಸ್ ನಾಯಕ್ ಮತ್ತು ಆತನ ಬೆಂಬಲಿಗರೆಲ್ಲರೂ ಸೇರ್ಕೊಂಡು ಎಲ್ಲಿ ಯಾವಾಗ ಇವರು SP ಗೆ ದೂರನ್ನ ಕೊಡ್ತಾರೋ, ಈ ರೀತಿ ಆದ್ರೆ ನಮ್ಮ ಈ ಒಂದು ಅಕ್ರಮ ದಂಧೆಗೆ ಎಲ್ಲಿ ಕಡಿವಾಣ ಬೀಳುತ್ತೋ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಶ್ರೀನಿವಾಸ್ ನಾಯಕ್ ಅವರು ಈ ತಮ್ಮ ಗುಂಪನ್ನು ಕಟ್ಟಿಕೊಂಡು ಹೋಗಿ ಇವತ್ತು ಶಾಸಕಿ ಕರೆಯಮ್ಮ ನಾಯಕ್ ಅವರನ್ನ ಎದುರಿಸೋದಕ್ಕೆ ಮುಂದಾದ್ರ ಎನ್ನುವಂತಹ ಪ್ರಶ್ನೆ ಇದೀಗ ಕರೆಯಮ್ಮ ನಾಯಕ್ ಎತ್ತಿರ್ತಕ್ಕಂತಹ ಒಂದು ನೀಡಿರ್ತಕ್ಕಂಥ ದೂರಿನ ವಿಚಾರ ನೋಡಿದ್ರೆ ಎದ್ದು ಬರ್ತದೆ. ಮತ್ತೆ ಇಲ್ಲಿ ಶ್ರೀನಿವಾಸ್ ನಾಯಕ್ ಅವರದು ಕೂಡ ದೇವದುರ್ಗ ತಾಲೂಕಿನಲ್ಲಿ ಒಂದು ಮರಳಿನ ಒಂದು ಸ್ಟಾಕ್ಯಾರ್ಡ್ ಇದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಚೈತ್ರ. ಹೀಗಾಗಿ ಎಲ್ಲ ಮೇಲೆ SP ಅರುಣಾನ್ ಪಿಕಿರಿ ಅವರು ಒಂದು ಹದ್ದಿನ ಕಣ್ಣನ್ನ ಇಟ್ಟು ಮುಂದಿನ ದಿನಮಾನಗಳಲ್ಲಿ ಎಲ್ಲದರ ವಿರುದ್ಧ ಸೂಕ್ತವಾದ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳುತ್ತೇನೆ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಈಗ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್. ತಮ್ಮೆಲ್ಲ ಡೀಟೇಲ್ಸ್ಗೆ. ಶಾಲಾ ಬಾಲಕಿಯನ್ನ ಹಿಂಬಾಲಿಸಿ ಬಂದಿದ್ದಾನೆ ಕಿರಾತಕ, ಮನೆಯವರೆಗೂ ಬಂದು ಬೆದರಿಕೆ ಹಾಕಿದ್ದಾನೆ ಆಗಂತುಕ. ಹಾಸನ ನಗರದ 80 ಅಡಿ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಶಾಲಾ ಬಾಲಕಿಯನ್ನ ಒಬ್ಬ ಆಗಂತುಕ ಕಿರಾತಕ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ. ಮನೆಯವರೆಗೂ ಕೂಡ ಹಿಂಬಾಲಿಸ್ಕೊಂಡು ಬಂದು ಆಕೆಗೆ ಬೆದರಿಕೆ ಒಡ್ಡಿದ್ದಾನೆ. ಹಾಸನ ನಗರದ 80 ಫೀಟ್ ಅಡಿ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಶಾಲಾ ಬಾಲಕಿಯನ್ನ ಬೆನ್ನತ್ತಿ ಬಂದು ಬೆದರಿಕೆಯನ್ನ ಹಾಕಲಾಗಿದೆ. ಮನೆ ಗೇಟ್ ಒಳಗೆ ಓಡ್ ಹೋದ್ರೂ ಕೂಡ ಬಿಡದೆ ಕಾಟ ಕೊಟ್ಟಿದ್ದಾನೆ ಕಿರಾತಕ. CCTV ದೃಶ್ಯ ಆಧರಿಸಿ ಪೆನ್ಷನ್ ಮೊಹಲ್ಲಾ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಶಾಲಾ ಬಾಲಕಿ ಪಾಪ ಎಷ್ಟು ಹೆದರ್ತಾಳೋ ಏನೋ, ಯಾಕಂದ್ರೆ ಶಾಲೆಯನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ
ಆ ಆಗಂತುಕ ಬಾಲಕಿಯನ್ನ ಫಾಲೋ ಮಾಡಿದ್ದಾನೆ. ನೋಡಿದ್ರಲ್ಲ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಬಾಲಕಿ ಎಷ್ಟು ಹೆದರ್ಕೊಂಡಿದ್ದಾಳೆ. ಆ ರಸ್ತೆಯಲ್ಲಿ ಬಂದು ಸೀದಾ ತನ್ನ ಮನೆ ಗೇಟ್ ಓಪನ್ ಮಾಡಿ ಒಳಗೆ ಓಡೋಗಿದ್ದಾಳೆ. ಆದರೂ ಕೂಡ ಕಿರಾತಕ ಬಿಟ್ಟಿಲ್ಲ, ಮನೆ ಮುಂಭಾಗದಕ್ಕೂ ಕೂಡ ಬಂದಿದ್ದಾನೆ, ಜೊತೆಗೆ ಗೇಟನ್ನು ಕೂಡ ತೆಗೆಯುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗಿದ್ದಾನೆ, ಕಾಟ ಕೊಟ್ಟಿದ್ದಾನೆ. ಆದರೆ ಎಷ್ಟು ದಿನಗಳಿಂದ ಈತ ಆಕೆಗೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ, ಜೊತೆಗೆ ಕಿರುಕುಳ ಏನಾದರೂ ಕೊಟ್ಟಿದ್ದಾನ ಅಥವಾ ಯಾವ ಕಾರಣಕ್ಕೆ ಈ ಕಿರಾತಕ ಆ ಬಾಲಕಿಯ ಹಿಂದೆ ಬಂದಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ ಆ ಶಾಲಾ ಬಾಲಕಿಯನ್ನ ಹಿಂಬಾಲಿಸಿ ಬಂದಂತಹ ಒಂದು CCTV ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ಆತ ಧಮಕಿ ಹಾಕ್ತಾ ಇದ್ದಾನೆ, ಏನೋ ಹೇಳ್ತಾ ಇದ್ದಾನೆ, ಬಾಲಕಿಗೆ ಬೆದರಿಕೆ ಹಾಕ್ತಾ ಇದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಶಾಲಾ ಬಾಲಕಿಯನ್ನ ಹಿಂಬಾಲಿಸಿ ಈ ಕಿರಾತಕ ಬಂದಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ದಿನಗಳಿಂದ ಈತ ಫಾಲೋ ಮಾಡ್ತಿದ್ದಾನೆ, ಜೊತೆಗೆ ಏನ್ ಬೆದರಿಕೆ ಹಾಕಿದ್ದಾನೆ? ಚೈತ್ರ, ಖಂಡಿತವಾಗೂ ಈ ಬಾಲಕಿ ಹಿಂದೆ ಏನು ಅಟ್ಟಾಡ್ಸ್ಕೊಂಡು ಬಂದಿರತಕ್ಕಂತ ಯುವಕನನ್ನು ನೋಡಿದ್ರೆ ಅಂತರೂ ಕೂಡ ಭಯ ಹಾಗೆ ಆಗುತ್ತೆ. ಈ ಘಟನೆ ಹಾಸನದ 80 ಫೀಟ್ ರಿಂಗ್ ರಸ್ತೆ ಇದೆ. ಈ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಮನೆಯೊಂದರಲ್ಲಿ ನಡೆದಿರ್ತಕ್ಕಂಥ ಶನಿವಾರ ಮಧ್ಯಾಹ್ನ ತನ್ನ ಶಾಲೆಗೆ ಹೋಗಿ ಮನೆಗೆ ಬರುವಂತ ಸಂದರ್ಭದಲ್ಲಿ ಈ ಬಾಲಕಿಯನ್ನ ಹಿಂಬಾಲಿಸ್ಕೊಂಡು ಆತ ಬಂದಿದ್ದಾನೆ. ಆಕೆ ಮನೆಗೆ ಒಳಗಡೆ ಹೋದ್ರೂ ಕೂಡ ಆಕೆ ಮನೆವರೆಗೂ ಕೂಡ ಆತ ಹಿಂಬಾಲಿಸ್ಕೊಂಡು ಬಂದು ಗೇಟ್ ವರೆಗೂ ಕೂಡ ಬಂದು ಆಕೆಗೆ ಕೈ ಸನ್ನೆ ಮಾಡುವ ಮೂಲಕವಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಎಂಬಂತ ವಿಚಾರ ಈಗ ಎಲ್ಲರಲ್ಲೂ ಕೂಡ ಆತಂಕಕ್ಕೆ ಮನೆ ಮಾಡಿದೆ. ಒಬ್ಬಂಟಿಯಾಗಿ ಬರ್ತಕ್ಕಂಥ ಬಾಲಕಿಯರನ್ನ ಈ ರೀತಿಯಾದ ಟಾರ್ಗೆಟ್ ಮಾಡುವಂತ ಕೆಲಸ ನಡೀತಾ ಇತ್ತು ಎಂಬಂತನ್ನು ಕೂಡ ಈಗ ಪೊಲೀಸರು ಸ್ಪಷ್ಟಪಡಿಸಬೇಕಾಗುತ್ತೆ. ಈ ಆರೋಪಿ ಏನಂದ್ರೆ ಇವನನ್ನ ಈಗಾಗಲೇ ಹುಡುಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿವರೆಗೂ ಪೊಲೀಸರಿಗೆ ಆತ ಸಿಕ್ಕಿ ಹಾಕೊಂಡಿಲ್ಲ. ಆದ್ರೆ ಈ ಬಾಲಕಿಯನ್ನ ಅಟ್ಟಾಡ್ಸ್ಕೊಂಡು ಬಂದು ಮನೆ ಬಾಗಿಲು ತೆಗೆಯೋದಕ್ಕೋಸ್ಕರವಾಗಿ ಬೇಗ ಬಾಗಿಲು ತೆಗೀರಿ ಎಂಬಂತ ವಿಚಾರದಲ್ಲಿ ಕಿರ್ಚಾಟವನ್ನು ನಡೆಸಿದ್ರು ಕೂಡ ಮನೆಯವರು ಕೂಡ ಬಾಗಿಲನ್ನ ಕೆಲ ಕಾಲ ತೆಗೆಯೋದಿಲ್ಲ. ಆದ್ರೆ ಆತ ಏನು ಗೇಟ್ ವರ್ಗೂ ಬಂದು ಆ ಬಾಲಕಿಯನ್ನ ಮಾತಾಡ್ಸ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತಾನೆ. ಅಲ್ಲದೆ ಆಕೆ ಬಾಲಕಿಗೆ ಯಾವುದೋ ಒಂದು ರೀತಿಯಲ್ಲಿ ಧಮಕಿ ಹಾಕುವ ರೀತಿಯಲ್ಲೂ ಕೂಡ ಕೈಯನ್ನು ತೋರಿಸುವ ಮೂಲಕವಾಗಿ ಸನ್ನೆಯನ್ನು ಕೂಡ ಮಾಡ್ತಾನೆ. ಈ ಎಲ್ಲಾ ಘಟನೆ ಹಾಸನದ ಹೊರವಲಯಗಳಲ್ಲಿ ಬಾಲಕಿಯರಿಗೆ ಹೆಚ್ಚಿನ ಭದ್ರತೆ ಬೇಕು ಎಂಬಂತದನ್ನ ಎತ್ತಿ ತೋರಿಸ್ತಿರ್ತಕ್ಕಂಥದ್ದು. ಚೈತ್ರ, ಈಗ ಶಾಲಾ ಬಾಲಕಿಯ ಪೋಷಕರು ಈತನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಈ ಶಾಲಾ ಬಾಲಕಿಯನ್ನ ಎಷ್ಟು ದಿನಗಳಿಂದ ಈತ ಫಾಲೋ ಮಾಡ್ತಿದ್ದಾನಂತೆ. ಆದ್ರೆ ಜೊತೆಗೆ ಅವಳು ಕೂಡ ಏನೋ ಸನ್ನೆ ಮಾಡ್ದಂಗೆ ಕಾಣಿಸುತ್ತೆ. ಏನಾದ್ರೂ ಬೈದ್ಲಾ ಬಾಲಕಿ ಅಥವಾ ಹೆದರ್ಕೊಂಡು ಏನಾದ್ರೂ ಕೈ ತೋರಿಸ್ಕೊಂಡು ಓಡ್ ಬಂದ್ಲಾ ಅನ್ನುವಂಥದ್ದು ಕೂಡ ಇನ್ನೂ ಸ್ಪಷ್ಟತೆ ಸಿಗ್ಬೇಕಾಗತ್ತೆ. ಸೊ ಪೋಷಕರಲ್ಲಿ ಏನ್ ಹೇಳ್ಕೊಂಡಿದ್ದಾಳಂತೆ ಬಾಲಕಿ? ಚೈತ್ರ, ಈ ಘಟನೆಯಲ್ಲಿ ನಾವು ಆಕೆ ಕಿರ್ಚಾಡುವಂತ ಸನ್ನಿವೇಶಗಳನ್ನು ಕೂಡ ನಾವು ಕಾಣಿಸ್ಬೋದು. ಯಾಕಂದ್ರೆ ಯಾರು ನೀನು ನನ್ನ ಯಾಕೆ ಹಿಂಬಾಲಿಸ್ಕೊಂಡು ಬಂದಿದೆ ಎಂಬಂತ ವಿಚಾರವನ್ನು ಕೂಡ ಆಕೆ ಜೋರಾಗಿ ಧ್ವನಿಯಲ್ಲಿ ಮಾತಾಡ್ತಾಳೆ. ಆದ್ರೆ ಆಕೆಗೆ ಆತ ಪರಿಚಯ ಇದ್ದಂತೆ ಕಾಣೋದಿಲ್ಲ. ಹಿಂಬಾಲಿಸ್ಕೊಂಡು ಶಾಲೆಯಿಂದ ಬರ್ತಿದ್ದಂತ ಒಂಟಿ ಬಾಲಕಿಯನ್ನ ಈತ ಹಿಂಬಾಲಿಸ್ಕೊಂಡು ಅಷ್ಟೇ ಬಂದಿದ್ದಾನೆ. ಆದ್ರೆ ಈಕೆಗೂ ಮತ್ತು ಆ ಯುವಕನಿಗೂ ಯಾವುದೇ ರೀತಿಯ ಪರಿಚಯ ಮುಂಚಿತವಾಗಿ ಇರಲಿಲ್ಲ ಎಂಬಂತ ಮಾಹಿತಿಯನ್ನ ಅದಕ್ಕೆ ಆ ಪೋಷಕರು ಈಗ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಪೊಲೀಸರಿಗೆ ಈಗ ದೂರ ನೀಡುವ ಸಂದರ್ಭದಲ್ಲಿ ಆತ ಯಾರು ಎಂಬಂತ ವಿಚಾರ ಗೊತ್ತಿಲ್ಲ. ಆದ್ರೆ ನಮ್ಮ ಮಗಳು ಸ್ಕೂಲಿಂದ ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಒಂಟಿಯಾಗಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆಯನ್ನ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ ಮತ್ತು ಮನೆಯವರೆಗೂ ಕೂಡ ಬಂದಿದ್ದಾನೆ. ಇದರ ವಿಚಾರವಾಗಿ ತನಿಖೆಯನ್ನು ನಡೆಸಿ ಅದನ್ನ ಬಂಧಿಸಿ ತಕ್ಕ ಶಿಕ್ಷೆಯನ್ನು ಕೂಡ ಕೊಡಬೇಕು ಎಂಬಂತ ರೀತಿಯಲ್ಲಿ ಹಾಸನದ ಪೆನ್ಷನ್ ಮೂಲ ಠಾಣೆಯಲ್ಲಿ ಬಾಲಕಿಯ ಪೋಷಕರು ಈಗ ದೂರ ದಾಖಲಿಸಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನ ಇನ್ನೂ ಕೂಡ ಮುಂದುವರೆದಿದೆ. ಮಾಜಿ ಸಂಸದ DK ಸುರೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಮಿಕ ನುಡಿದಿದ್ದಾರೆ. ಪಕ್ಷ ಹೇಳಿದೆ ತಾಳ್ಮೆಯಿಂದ ಇದ್ದೀವಿ ಅಂತ ಹೇಳಿ DK ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ತಾಳ್ಮೆಯಿಂದ ಇದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು, ಹಾಗಾಗಿ ನಾವು ತಾಳ್ಮೆಯಿಂದ ಇದ್ದೀವಿ ಅಂತ DK ಸುರೇಶ್ ಹೇಳಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನ ಮಾಡ್ತಾರೆ ವರಿಷ್ಠರು. ಮೈಸೂರಲ್ಲಿ ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರೆ. ಪಕ್ಷದ ಆದೇಶಕ್ಕಾಗಿ DKಶಿ ಕಾಯ್ತಿದ್ದಾರೆ ಅಂತ DK ಸುರೇಶ್ ಇದೇ ವಿಚಾರವಾಗಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಪಂಚಾಯಿತಿ ಚೇರ್ಮನ್ಗಳೇ ಅಧಿಕಾರ ಬಿಡಲ್ಲ, ಅಂಥದ್ರಲ್ಲಿ ಒಂದ್ಸಲ ಮಾಜಿ ಅನ್ನಿಸ್ಕೊಳ್ತೀನಿ ಅಂತ ಕೇಳ್ತಾರೆ. ನಾವು ಕಾಯೋಣ, ದೇವರ ಇಚ್ಛೆ ಅಂತ DK ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ
ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ, ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ನೋಡ್ರಿ, ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನೂ ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು. ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಬಿನಿ ಕಾಡು ಉಳಿಸುವಂತೆ ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. HD ಕೋಟೆ ತಾಲೂಕು ಕಚೇರಿ ಬಳಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಅಕ್ರಮ ರೆಸಾರ್ಟ್ಗಳು ಕಾಡಿನಲ್ಲಿ ತಲೆಗೆತ್ತಾ ಇರೋದ್ರಿಂದ ಇದರಿಂದ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗುತ್ತೆ, ಸಮಸ್ಯೆಗಳು ಆಗುತ್ತೆ. ಹಾಗಾಗಿ ಕಬಿನಿ ಕಾಡನ್ನ ಉಳಿಸುವಂತೆ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಬಿನಿ ಹಿನ್ನೀರಿನಲ್ಲಿರುವ ಅಕ್ರಮ ರೆಸಾರ್ಟ್ಗಳನ್ನ ಮುಚ್ಚುವಂತೆ ಆಗ್ರಹಿಸಿ ಸಾಮೂಹಿಕ ರೈತ ಸಂಘ ಹಾಗೂ ವಕೀಲರ ಸಮ್ಮುಖದಲ್ಲಿ ಹೋರಾಟ ಮಾಡಲಾಗ್ತಾ ಇದೆ. ನಿಯಮ ಉಲ್ಲಂಘಿಸಿ ಅಕ್ರಮ ಕಟ್ಟಡಗಳ ನಿರ್ಮಾಣ ತೆರವು ಮಾಡುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಅಂತಾನೂ ನಿರ್ಧಾರ ಮಾಡಿದ್ದಾರೆ. ಇದು ಪ್ರತಿಭಟನೆ, ಧರಣಿ ಸತ್ಯಾಗ್ರಹ. ಪುಡಿ ರೌಡಿಗಳ ಮಧ್ಯೆ ಗಲಾಟೆ, ಒಬ್ಬನ ಮೇಲೆ ಹಲ್ಲೆ ನಡೆಸಲಾಗಿದೆ. 5-6 ಯುವಕರಿಂದ ಒಬ್ಬನಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ವಿಜಯಪುರ ನಗರದ ರಂಭಾಪುರ ಬಳಿ ಘಟನೆ ನಡೆದಿದೆ. ಪುಡಿ ರೌಡಿಗಳ ಮಧ್ಯೆನೇ ಗಲಾಟೆ ಆಗಿದೆ. ಆ ಗಲಾಟೆಯ ಸಂದರ್ಭದಲ್ಲಿ ಒಬ್ಬನ ಮೇಲೆಯೇ 5-6 ಯುವಕರು ಮನಸೋ ಇಚ್ಛೆ ಥಳಿಸಿದ್ದಾರೆ. ವಿಜಯಪುರ ನಗರದ ರಂಭಾಪುರ ಬಳಿ ಘಟನೆ ನಡೆದಿರೋದು. 2023ರಲ್ಲಿ ಹೈದರ್ ಎಂಬಾತನ